ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 24 ಅಕ್ಟೋಬರ್ 1593. ಫಿಲಿಪೈನ್ಸ್ನ ರಾಜಧಾನಿ ಮೆನಿಲಾದ ರಸ್ತೆಗಳು ನಿರ್ಜನವಾಗಿದ್ವು. ಇಡೀ ನಗರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿತ್ತು. ಎಲ್ಲೆಲ್ಲೂ ಹದ್ದಿನ ಕಣ್ಣಿಡಲಾಗಿತ್ತು. ಯಾಕಂದ್ರೆ ಚೀನಾದ ಕಡಲ್ಗಳ್ಳರು ಫಿಲಿಪೈನ್ಸ್ನ ಗವರ್ನರ್ ಜನರಲ್ ಗೋಮೆಸ್ ಪರೇಸ್ ದಾಸ್ ಮರಿನಿಯಾಸ್ನನ್ನ ಭೀಕರವಾಗಿ ಹತ್ಯೆ ಮಾಡಿದ್ರು. ಹೀಗಾಗಿ ಇಡೀ ಪಟ್ಟಣದಲ್ಲಿ ಪರಿಸ್ಥಿತಿ ಗಂಭೀರವಾಗಿತ್ತು. ಆ ಹೊತ್ತಿಗೆ ಗಿಲ್ ಪರೇಜ್ ಎಂಬ ಒಬ್ಬ ಸೈನಿಕನನ್ನ ಗವರ್ನರ್ ಪ್ಯಾಲೇಸ್ ಬಳಿ ಬಂದೋಬಸ್ತ್ಗೆ ನೇಮಿಸಲಾಗಿತ್ತು. ಆದರೆ ಆ ಸೈನಿಕ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹೈರಾಣಾಗಿದ್ದ. ಹೀಗಾಗಿ ಅಲ್ಲೇ ಬಾಗಿಲ ಬಳಿ ಒಂದು ಗೋಡೆಗೆ ತಲೆ ಆನಿಸಿ ನಿದ್ರೆಗೆ ಜಾರಿದ. ಕೆಲವೇ ನಿಮಿಷದಲ್ಲಿ ಆತ ಕಣ್ಣು ತೆರೆದಾಗ ಹೌಹಾರಿ ಬಿಟ್ಟಿದ್ದ. ಯಾಕಂದ್ರೆ ಮನಿಲಾದ ಗವರ್ನರ್ ಜನರಲ್ ಮನೆ ಬಳಿ ನಿದ್ದೆಗೆ ಜಾರಿದ್ದ ಆ ಸೈನಿಕ 14,000 ಕಿಲೋಮೀಟರ್ ದೂರದ ಮೆಕ್ಸಿಕೋದಲ್ಲಿ ಕಣ್ಣು ತೆರೆದಿದ್ದ. ಅದೇ ತಾರೀಕು, ಅದೇ ಸಮಯ. ಆದರೆ ಕೆಲವೇ ನಿಮಿಷದಲ್ಲಿ ಆತ 14,000 ಕಿಲೋಮೀಟರ್ ದೂರಕ್ಕೆ ಸ್ಥಾನಪಲ್ಲಟವಾಗಿದ್ದ. ಆದರೆ ಇದೆಲ್ಲ ಸಂಭವಿಸಿದ್ದೇಗೆ? ಕೆಲವು ನಿಮಿಷದಲ್ಲಿ ನಾನು ಇಷ್ಟು ದೂರ ಹೇಗೆ ಬಂದೆ ಅಂತ ಯೋಚಿಸುವಷ್ಟರಲ್ಲಿ ಆ ಗಿಲ್ ಪರೇಜ್ನ ಸಮವಸ್ತ್ರ ನೋಡಿದ ಸ್ಥಳೀಯ ಸೈನಿಕರು ಆತನನ್ನ ವಶಕ್ಕೆ ಪಡೆದುಕೊಂಡ್ರು. ಇನ್ನು ಆ ದಿನಗಳಿಗೆ ಹೋಲಿಸಿದ್ರೆ ಸುದ್ದಿ ವಿನಿಮಯ ಇಷ್ಟೊಂದು ವೇಗವಾಗಿ ಆಗ್ತಿರ್ಲಿಲ್ಲ. ಹೀಗಾಗಿ ಮನಿಲಾದ ಗವರ್ನರ್ ಜನರಲ್ನ ಹತ್ಯೆಯ ವಿಷಯ ಈ ಮೆಕ್ಸಿಕೋವರೆಗೂ ತಲುಪಿರಲಿಲ್ಲ. ಆದರೆ ವಶಕ್ಕೆ ಪಡೆಯುತ್ತಲೇ ಸೈನಿಕ ಗಿಲ್ ಪರೇಸ್ ಬಡಬಡಿಸಲು ಶುರು ಮಾಡ್ದ. ನಾನು ಹೀಗೆ ಮನಿಲಾದವನು. ನಿನ್ನೆ ರಾತ್ರಿ ನಮ್ಮ ಗವರ್ನರ್ ಜನರಲ್ ಹತ್ಯೆಯಾಗಿದೆ ಅಂತ ಅಲ್ಲಿನ ತನಿಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ. ಹೇಳಿ ಕೇಳಿ ಅದು 16ನೇ ಶತಮಾನ. ನಿನ್ನೆ ರಾತ್ರಿಯಾದ ವಿಚಾರ 14,000 ಕಿಲೋಮೀಟರ್ ದೂರದ ವಿಚಾರ. ನಿನ್ನೆ ರಾತ್ರಿಯಾದ ಘಟನೆ 14,000 ಕಿಲೋಮೀಟರ್ ದೂರದವರೆಗೂ ಒಂದೇ ಒಂದು ರಾತ್ರಿಯಲ್ಲಿ ತಲುಪಿದ್ದಾದ್ರೂ ಹೇಗೆ? ಅಲ್ಲದೆ ಈ ಸೈನಿಕ ಕೆಲವೇ ನಿಮಿಷದಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ಎಲ್ಲೋ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಈ ಗಿಲ್ ಪರೇಸ್ ಸುಳ್ಳು ಹೇಳ್ತಿರ್ಬೇಕು ಅಂತ ಅಲ್ಲಿನ ತನಿಖಾಧಿಕಾರಿಗಳು ಭಾವಿಸಿದ್ರು. ಬಳಿಕ ಆತನನ್ನ ಜೈಲಿಗೆ ಹಾಕಲಾಯಿತು. ಹೀಗೆ ಕೆಲವು ತಿಂಗಳು ಕಳೆದವು. ಮನಿಲಾದಿಂದ ಮೆಕ್ಸಿಕೋಗೆ ಬರುತ್ತಿದ್ದ ಅದೊಂದು ಕಾರ್ಗೋ ಶಿಪ್ ಮುಖಾಂತರ ಮೆಕ್ಸಿಕೋದ ಮಂದಿಗೆ ಗವರ್ನರ್ ಜನರಲ್ ಹತ್ಯೆ ವಿಷಯ ತಿಳಿಯಿತು. ಆಗ ಅಲ್ಲಿನ ಅಧಿಕಾರಿಗಳು ದಂಗಾಗಿ ಹೋದರು. ಬಳಿಕ ಆ ಗಿಲ್ ಪರೇಸ್ ಎಂಬ ಸೈನಿಕನನ್ನ ಬಿಟ್ಟು ಕಳುಹಿಸಲಾಯಿತು. ಆದರೆ ಮೂಲ ಪ್ರಶ್ನೆ ಎಲ್ಲರನ್ನ ಕಾಡ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಈ ಸೈನಿಕ ಮನಿಲಾದಿಂದ ಮೆಕ್ಸಿಕೋಗೆ 14,000 ಕಿಲೋಮೀಟರ್ ದೂರ ತಲುಪಿತಾದ್ರೂ ಹೇಗೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡಲು ಶುರುವಾಯಿತು. ಸ್ನೇಹಿತರೆ, ನಾವೆಲ್ಲರೂ ಟೈಮ್ ಟ್ರಾವೆಲ್ ಬಗ್ಗೆ ಕೇಳಿಯೇ ಇರ್ತೀವಿ. ವರ್ತಮಾನದಿಂದ ಭವಿಷ್ಯತ್ ಕಾಲ ಅಥವಾ ಭೂತಕಾಲದಲ್ಲಿ ಟೈಮ್ ಟ್ರಾವೆಲ್ ಮುಖಾಂತರ ಪ್ರಯಾಣಿಸಬಹುದು ಅಂತ ನಂಬಲಾಗಿದೆ. ಆದರೆ ಒಂದೇ ಒಂದು ಸಮಯದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೆಳಕಿನ ವೇಗದಲ್ಲಿ ತಲುಪೋದು ಹೇಗೆ? ಪೌರಾಣಿಕ ಸಿನಿಮಾ ಅಥವಾ ಧಾರಾವಾಹಿಯಲ್ಲಿ ತೋರಿಸುವಂತೆ ಇಲ್ಲಿದ್ದ ವ್ಯಕ್ತಿ ಟಕ್ ಅಂತ ಅದೇ ಹೊತ್ತಿಗೆ ಇನ್ನೆಲ್ಲಿಗೂ ತಲುಪಿ ಬಿಡ್ತಾನಲ್ಲ, ಅದು ಸಾಧ್ಯನಾ? ಮೆನಿಲಾದಿಂದ ಮೆಕ್ಸಿಕೋಗೆ ಸೈನಿಕ ಗಿಲ್ ಪರೇಜ್ ಕೂಡ ತಲುಪಿದ್ದು ಹೀಗೆ ಅಲ್ವಾ? ಅದು ಸಾಧ್ಯವಾಗಿದ್ದಾದ್ರೂ ಹೇಗೆ? ಅಷ್ಟಕ್ಕೂ ಇದು ಈಗಿನ ಕಾಲಮಾನದಲ್ಲಿ ಸಾಧ್ಯವಾ? ಈ ಪ್ರಶ್ನೆಗೆ ವಿಜ್ಞಾನ ಲೋಕ ಹೌದು ಅನ್ನತ್ತೆ. ಹಾಗೆ ಇಲ್ಲಿ ಮಾಯವಾಗಿ ಅಲ್ಲಿ ಪ್ರತ್ಯಕ್ಷವಾಗುವ ಕ್ರಿಯೆಗೆ ವಿಜ್ಞಾನ ಕೊಟ್ಟಿರುವ ಹೆಸರು ಟೆಲಿಪೋರ್ಟೇಷನ್. ಅಷ್ಟಕ್ಕೂ ಈ ಟೆಲಿಪೋರ್ಟೇಷನ್ ಬಗ್ಗೆ ವಿಜ್ಞಾನಿಗಳು ಹೇಳೋದೇನು? ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಹಿಂದೂ ಗ್ರಂಥಗಳಲ್ಲಿ ಈ ಬಗ್ಗೆ ಉಲ್ಲೇಖಿಸಿರುವ ಮಾಹಿತಿಯಾದ್ರೂ ಏನು? ಈ ಎಲ್ಲ ಸಂಗತಿಗಳನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಟೆಲಿಪೋರ್ಟೇಷನ್ ಯಾವುದೇ ವಸ್ತು ಅಥವಾ ವ್ಯಕ್ತಿ ಪ್ರಯಾಣ ಮಾಡದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿದ್ರೆ ಅದನ್ನ ಟೆಲಿಪೋರ್ಟೇಷನ್ ಅಂತ ಕರೆಯಲಾಗುತ್ತೆ. ಅಂದ್ರೆ ನಾವು ಭಾರತದಿಂದ ಅಮೆರಿಕಕ್ಕೆ ಹೋಗಬೇಕು ಅಂತ ಬಯಸಿದ್ರೆ ವಿಮಾನ ಅಥವಾ ಇನ್ಯಾವುದರ ಮೂಲಕವೂ ಪ್ರಯಾಣಿಸದೆ ಅಥವಾ ಯಾವುದೇ ಪ್ರಯಾಣವನ್ನು ಮಾಡದೆ ಏಕಾಏಕಿ ಭಾರತದಲ್ಲಿ ಕಣ್ಮುಚ್ಚಿ ಅಮೆರಿಕಾದಲ್ಲಿ ಕಣ್ಣು ತೆರೆದ್ರೆ ಎಷ್ಟು ಅದ್ಭುತ ಅಲ್ವಾ? ಹಾಗೆ ತಲುಪಿದ್ದೇ ಆದಲ್ಲಿ ಅದನ್ನ ಟೆಲಿಪೋರ್ಟೇಷನ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಉದಾಹರಣೆ ಹೇಳೋದಾದ್ರೆ, ನಾವು ಭೂಮಿಯಿಂದ ಚಂದ್ರನಲ್ಲಿಗೆ ಹೋಗಲು ಬಯಸ್ತೀವಿ ಅಂತ ಭಾವಿಸೋಣ. ಅದಕ್ಕೆ ಇರೋದು ಎರಡೇ ದಾರಿ. ಒಂದು, ನಾವು ಬಾಹ್ಯಾಕಾಶ ನೌಕೆಯ ಮೂಲಕ ಪ್ರಯಾಣಿಸಬೇಕು, ಇಲ್ಲ ನಾವು ಟೆಲಿಪೋರ್ಟೇಷನ್ ಮೂಲಕ ಹೋಗಬೇಕು. ಆದರೆ ಈ ಟೆಲಿಪೋರ್ಟೇಷನ್ ನಿಜ ಜೀವನದಲ್ಲಿ ಇದುವರೆಗೂ ಮಾನವನ ಮೇಲೆ ಪ್ರಾಯೋಗಿಕವಾಗಿ ಸಾಬೀತಾಗಿಲ್ಲ. ಆದರೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಈ ಟೆಲಿಪೋರ್ಟೇಷನ್ ಬಗ್ಗೆ ಉಲ್ಲೇಖಗಳಿದ್ದು ಇಂದಿನ ಸೈಂಟಿಸ್ಟ್ಗಳಿಗಿಂತಲೂ ಎಷ್ಟೊಂದು ಅಡ್ವಾನ್ಸ್ಡ್ ಆಗಿದ್ರು ಅಂತ ಈ ಗ್ರಂಥಗಳಿಂದಲೇ ಗೊತ್ತಾಗುತ್ತೆ.
ನಮ್ಮ ಹಿರಿಯರು ಇಂದಿನ ತಂತ್ರಜ್ಞಾನಗಳಿಗೂ ಮೊದಲೇ ಸಾವಿರಾರು ವರ್ಷಗಳ ಹಿಂದೆಯೇ ಈ ಟೆಲಿಪೋರ್ಟೇಷನ್ ಬಗ್ಗೆ ಬರೆದಿದ್ದಾರೆ, ಉಲ್ಲೇಖಿಸಿದ್ದಾರೆ ಮತ್ತು ಕ್ಲಾಸಿಕ್ ಟೆಲಿಪೋರ್ಟೇಷನ್ ಕೂಡ ಸಾಬೀತು ಮಾಡಿದ್ದಾರೆ. ಜೊತೆಗೆ ಈ ಟೆಲಿಪೋರ್ಟೇಷನ್ ಹೇಗೆ ಸಾಧ್ಯ ಅಂತ ಕಥೆಗಳ ಮುಖಾಂತರ ನಮಗೆ ಹೇಳಿದ್ದಾರೆ. ಸ್ನೇಹಿತರೆ, ಭಾಗವತದ 10ನೇ ಸ್ಕಂದ 62ನೇ ಅಧ್ಯಾಯದಲ್ಲಿ ಒಂದು ಪ್ರೇಮ ಕಥೆ ಇದೆ. ಅಲ್ಲಿ ಉಷಾ ನಾಯಕಿಯಾಗಿದ್ರೆ ಅನಿರುದ್ಧ ನಾಯಕನಾಗಿದ್ದಾನೆ. ರಾಕ್ಷಸರ ರಾಜ ಬಾಣದೈತ್ಯ ಅಥವಾ ಬಾಣಾಸುರನ ಮಗಳು ಮತ್ತು ಮಹಾಬಲಿಯ ಮೊಮ್ಮಗಳಾಗಿದ್ದ ಉಷಾಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅತ್ಯಂತ ಸುಂದರ ಯುವಕನನ್ನ ತನ್ನ ಪ್ರಿಯತಮನ ರೂಪದಲ್ಲಿ ನೋಡ್ತಾಳೆ. ಕನಸು ಕಂಡ ದಿನದಿಂದ ಆ ಯುವಕ ಉಷಾಳ ಕನಸಿನಲ್ಲಿ ನಿತ್ಯವೂ ಕಾಣಿಸಿಕೊಳ್ಳಲು ಆರಂಭಿಸ್ತಾಳೆ. ದಿನಗಳು ಕಳೆದಂತೆ ಉಷಾ ಆತನನ್ನ ಪ್ರೀತಿಸಲು ಶುರು ಮಾಡ್ತಾಳೆ. ಆದ್ರೆ ಅದೊಂದು ರಾತ್ರಿ ಆತ ಕನಸಿನಲ್ಲಿ ಬಾರದ ಕಾರಣ ಆಕೆ ದಿಗಿಲು ಬಿದ್ದು ನಿದ್ದೆಯಿಂದ ಎದ್ದು ಬಿಡ್ತಾಳೆ. ಸ್ನೇಹಿತೆಯಾಗಿದ್ದ ಚಿತ್ರಲೇಖಾ ಬಳಿ ಆಕೆ ತನ್ನ ಪ್ರೇಮ ಕಥೆಯನ್ನ ಹೇಳ್ತಾಳೆ. ಜೊತೆಗೆ ತನಗೆ ಸಹಾಯ ಮಾಡುವಂತೆ ಹೇಳಿಕೊಳ್ತಾಳೆ. ಆಗ ಚಿತ್ರಲೇಖಾ ಆ ರಾಜಕುಮಾರನ ಮುಖಚರ್ಯೆ ಕೇಳಿಕೊಂಡು ಒಂದು ಚಿತ್ರ ಬಿಡಿಸ್ತಾಳೆ. ಚಿತ್ರಲೇಖಳ ಬಳಿ ಅತೀವ ಶಕ್ತಿಗಳಿದ್ವು. ಇದರಿಂದ ಆಕೆಗೆ ಗೊತ್ತಾಗಿದ್ದೇನೆಂದ್ರೆ ಆ ಚಿತ್ರದಲ್ಲಿರುವ ರಾಜಕುಮಾರ ಬೇರಾರೂ ಅಲ್ಲ, ಆತ ಕೃಷ್ಣನ ಮೊಮ್ಮಗ ಹಾಗೂ ಪ್ರದ್ಯುಮ್ನನ ಪುತ್ರ ಅನಿರುದ್ಧ ಅಂತ ಆಕೆಗೆ ತಿಳಿದು ಹೋಯಿತು. ತನ್ನ ಧ್ಯಾನದ ಶಕ್ತಿಯಿಂದ ಆ ರಾತ್ರಿ ಚಿತ್ರಲೇಖಾ ದ್ವಾರಕೆಯ ಕೃಷ್ಣನ ಅರಮನೆಗೆ ಬರ್ತಾಳೆ. ಅನಿರುದ್ಧನನ್ನ ಭೇಟಿಯಾಗಿ ಉಷಾಳ ಪ್ರೇಮ ಕಥೆಯ ಬಗ್ಗೆ ಹೇಳ್ತಾಳೆ. ಬಳಿಕ ಅದೇ ಧ್ಯಾನ ಶಕ್ತಿಯಿಂದ ಅನಿರುದ್ಧನನ್ನ ಅಲ್ಲಿಂದ ತನ್ನ ಜೊತೆಯಲ್ಲಿ ಕರೆದೊಯ್ತಾಳೆ. ಈ ಕಥೆಯನ್ನ ಇವತ್ತಿಗೂ ಟೆಲಿಪೋರ್ಟೇಷನ್ ಜೊತೆಗೆ ಹೋಲಿಸಲಾಗುತ್ತೆ. ಸ್ನೇಹಿತರೆ, ಈ ಟೆಲಿಪೋರ್ಟೇಷನ್ ನಿಜ ಜೀವನದಲ್ಲಿ ಇದುವರೆಗೂ ಮಾನವನ ಮೇಲೆ ಪ್ರಾಯೋಗಿಕವಾಗಿ ಸಾಬೀತಾಗಿಲ್ಲ ಅಂತ ಆಗ್ಲೇ ಹೇಳಿದ್ವಿ. ಆದರೆ ವಿಜ್ಞಾನ ಲೋಕದಲ್ಲಿ ಯಾವತ್ತೂ ಕೂಡ ಪ್ರಯೋಗಗಳು ನಿಲ್ಲೋದಿಲ್ಲ. ಹೀಗೆ ಪ್ರಯೋಗಗಳು ನಡೆಸ್ತಾ ಇದೀಗ ವಿಜ್ಞಾನ ಲೋಕ ಟೆಲಿಪೋರ್ಟೇಷನ್ ಅತ್ತ ದಾಪುಗಾಲು ಇಡ್ತಿದೆ. 1993ರಲ್ಲಿ ಭೌತಶಾಸ್ತ್ರಜ್ಞ ಆಶರ್ ಪೆರಿಸ್ ಮತ್ತು ಚಾರ್ಲ್ಸ್ ಬೆನೆಟ್ ಒಂದು ವರದಿಯನ್ನು ಪ್ರಕಟಿಸಿದರು. ಅದರ ಹೆಸರು ಕ್ವಾಂಟಮ್ ಟೆಲಿಪೋರ್ಟೇಷನ್. ಇದರ ಅನ್ವಯ ಒಂದು ವಸ್ತು ಅಥವಾ ವ್ಯಕ್ತಿಯನ್ನ ದೈಹಿಕವಾಗಿ ಅಲ್ಲದೆ ಅದರ ಮಾಹಿತಿಗೆ ಅನುಸಾರವಾಗಿ ಅಂದರೆ ಡೇಟಾ ಅನುಸಾರ ಟೆಲಿಪೋರ್ಟೇಷನ್ ಮಾಡಬಹುದು. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಸೂತ್ರದಡಿ ಈ ಪ್ರಯೋಗ ಮಾಡಲಾಗಿತ್ತು. ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಸೂತ್ರವನ್ನು 1935ರಲ್ಲಿ ಮೊದಲ ಬಾರಿಗೆ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಕಂಡು ಹಿಡಿದಿದ್ರು. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂದರೆ ಒಂದು ರೀತಿಯಲ್ಲಿ ಸಂದೇಶವಾಹಕದ ರೀತಿ ಕೆಲಸ ಮಾಡುತ್ತೆ. ಈ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನ ಟೆಲಿಪೋರ್ಟ್ ಮಾಡಬೇಕಾದ್ರೆ ಅದರ ಪ್ರತಿರೂಪವನ್ನ ಮೊದಲು ಸಿದ್ಧಪಡಿಸಬೇಕು. ಅಂದ್ರೆ ಒಂದು ಮೂಲ ಸ್ವರೂಪ ಮತ್ತೊಂದು ಪ್ರತಿರೂಪ. ಆ ಪ್ರತಿರೂಪವನ್ನ ನಾವು ಎಲ್ಲಿಗೆ ಟೆಲಿಪೋರ್ಟ್ ಮಾಡಬೇಕು ಅಂದುಕೊಂಡಿರ್ತೀವೋ ಅಲ್ಲಿ ಅದನ್ನ ಇಟ್ಟಿರಬೇಕು. ಉದಾಹರಣೆಗೆ ಇಲ್ಲಿ ಭೂಮಿಯಿಂದ ಒಬ್ಬ ವ್ಯಕ್ತಿಯನ್ನ ಚಂದ್ರನಿಗೆ ಟೆಲಿಪೋರ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ಆಗ ಭೂಮಿಯಲ್ಲಿ ಮೂಲ ವ್ಯಕ್ತಿ ಇದ್ದರೆ ಚಂದ್ರನಲ್ಲಿ ಅದರ ಪ್ರತಿರೂಪ ಇಟ್ಟಿರಬೇಕು ಮತ್ತು ಅದು ಸಂಪೂರ್ಣವಾಗಿ ಖಾಲಿಯಾಗಿ ಅಂದರೆ ಅದರಲ್ಲಿ ಮಾಹಿತಿಯನ್ನ ಮರುಸ್ಥಾಪಿಸುವಂತೆ ಇರಬೇಕು. ಮೊದಲು ಮೂಲ ವ್ಯಕ್ತಿಯ ದೇಹದ ಎಲ್ಲ ಭಾಗಗಳ ಪರಮಾಣುಗಳನ್ನು ಬೇರ್ಪಡಿಸಬೇಕು. ಅಂದರೆ ದೇಹವನ್ನು ಲಕ್ಷಾಂತರ ತುಂಡುಗಳಾಗಿ ಪರಮಾಣುಗಳಿಗೆ ಸಮಾನವಾದ ಸಣ್ಣ ಸಣ್ಣ ತುಂಡುಗಳಾಗಿ ವಿಂಗಡಿಸಬೇಕು. ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ಮೂಲ ದೇಹವನ್ನು ಡಿಮೆಟೀರಿಯಲೈಸ್ ಮಾಡಬೇಕು. ಬಳಿಕ ಅದೇ ಪರಮಾಣು ಅಥವಾ ಮಾಹಿತಿಯನ್ನ ಅಲ್ಲಿ ಅಂದರೆ ಚಂದ್ರನಲ್ಲಿರುವ ಪ್ರತಿರೂಪದಲ್ಲಿ ಮರುರೂಪಿಸಬೇಕು. ಇಷ್ಟೆಲ್ಲ ಪ್ರಕ್ರಿಯೆ ಕೇವಲ ಮಿಲಿ ಸೆಕೆಂಡ್ನಲ್ಲಿ ನಡಿಬೇಕು. ಸದ್ಯಕ್ಕೆ ವಿಜ್ಞಾನದಲ್ಲಿ ಏನನ್ನಾದರೂ ಟೆಲಿಪೋರ್ಟ್ ಮಾಡಬೇಕು ಅಂದರೆ ಇರೋದು ಇದೊಂದೇ ಮಾರ್ಗ. ಇದೇ ಪ್ರಕ್ರಿಯೆಗೆ ಕ್ವಾಂಟಮ್ ಟೆಲಿಪೋರ್ಟೇಷನ್ ಅಂತ ಕರೆಯಲಾಗುತ್ತೆ. ಈ ಕ್ವಾಂಟಮ್ ಟೆಲಿಪೋರ್ಟೇಷನ್ ಮಾದರಿಯಲ್ಲಿ ವಿಜ್ಞಾನಿಗಳು 2012ರಲ್ಲಿ ಪ್ರಯೋಗ ಮಾಡಿ ಬೆಳಕನ್ನು 143 ಕಿಲೋಮೀಟರ್ವರೆಗೆ ಟೆಲಿಪೋರ್ಟ್ ಮಾಡಿ ಅದರಲ್ಲಿ ಯಶಸ್ಸು ಕೂಡ ಸಾಧಿಸಿದ್ದಾರೆ. ಅಂದರೆ ಬೆಳಕನ್ನು ರೂಪಿಸುವ ಪ್ರೋಟಾನ್ಗಳನ್ನು ಅತ್ಯಂತ ಕಡಿಮೆ ಅಂದರೆ 140 ಕಿಲೋಮೀಟರ್ ದೂರಕ್ಕೆ ಒಯ್ದು ಅಲ್ಲಿ ಅವುಗಳ ಮೆಮೊರಿ ಮಾಹಿತಿಯನ್ನು ಮರುಸ್ಥಾಪಿಸಿ ಟೆಲಿಪೋರ್ಟ್ ಮಾಡಲಾಗಿದೆ. ಆದರೆ ಮಾನವನ ಟೆಲಿಪೋರ್ಟೇಷನ್ ಸಾಧ್ಯವಾ ಅಂತ ಕೇಳಿದರೆ ಇಂದಿನ ತಂತ್ರಜ್ಞಾನದಲ್ಲಿ ಇದು ಸಾಧ್ಯವಿಲ್ಲ. ಯಾಕಂದರೆ ಮಾನವ ದೇಹ ಲೆಕ್ಕವಿಲ್ಲದಷ್ಟು ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ನಾವು ಡೇಟಾ ಅಳೆಯುವ ಮಾಪನಗಳ ಬಗ್ಗೆ ಹೇಳೋದಾದರೆ ಮೊದಲಿಗೆ KB ಅಂದರೆ ಕಿಲೋಬೈಟ್ಸ್, ನಂತರ MB ಮೆಗಾಬೈಟ್ಸ್, GB ಅಂದರೆ ಗಿಗಾಬೈಟ್ಸ್, TB ಅಂದರೆ ಟೆರಾಬೈಟ್ಸ್, PB ಪೆಟಾಬೈಟ್ಸ್, EB ಎಕ್ಸಾಬೈಟ್ಸ್, ZB ಝೆಟ್ಟಾಬೈಟ್ಸ್ ಹಾಗೂ YT ಅಂದರೆ ಯೋಟಾಬೈಟ್ಸ್ ಸರಣಿಗಳಲ್ಲಿ ಹೇಳಬಹುದು. ಆ ರೀತಿಯಲ್ಲಿ ಹೇಳೋದಾದರೆ ನಮ್ಮ ದೇಹ 60 ZB ಡೇಟಾ ಅಂದರೆ
60 ಝೆಟ್ಟಾಬೈಟ್ಸ್ನಷ್ಟು ಡಾಟಾ ಅಥವಾ ಪರಮಾಣುಗಳ ಸಂಕೀರ್ಣತೆ ಹೊಂದಿದೆ. ನಮ್ಮ ದೇಹದಲ್ಲಿ ಸರಾಸರಿ 40 ಟ್ರಿಲಿಯನ್ನಷ್ಟು ಜೀವಕೋಶಗಳಿವೆ. ಒಂದು ಜೀವಕೋಶಗಳು ತಲಾ ಸರಿಸುಮಾರು 1.5 GB ಡಾಟಾ ಹೊಂದಿವೆ. ಅದರಲ್ಲಿ DNA ಸೇರಿದಂತೆ ಕಾರ್ಯನಿರ್ವಹಿಸುವ ಪ್ರತಿ ಗ್ರಂಥಿ, ಅಂಗಾಮ್, ನಮ್ಮ ನೆನಪು ಹೀಗೆ ಪ್ರತಿಯೊಂದು ಮಾಹಿತಿ ಆ ಜೀವಕೋಶದಲ್ಲಿ ಸ್ಟೋರ್ ಆಗಿರುತ್ತೆ. ಸರಳ ಭಾಷೆಯಲ್ಲಿ ಲೆಕ್ಕ ಹೇಳೋದಾದರೆ 60,000 ಬಿಲಿಯನ್ GB ಡಾಟಾ ನಮ್ಮ ದೇಹ ಹೊಂದಿದೆ. ಇದರ ಅರ್ಥ ಮೊದಲು ನಾವು ಪ್ರತಿ ಜೀವಕೋಶದ ಡಾಟಾವನ್ನು ಪತ್ತೆ ಹಚ್ಚಿ ನಂತರ ಅದನ್ನು ಡಿಜಿಟೈಸ್ ಮಾಡಬೇಕು, ನಂತರ ಅದನ್ನು ಟೆಲಿಪೋರ್ಟ್ ಮಾಡಬೇಕು. ಇಂತಹ ಸಂಕೀರ್ಣ ರಚನೆಯನ್ನು ಟೆಲಿಪೋರ್ಟ್ ಮಾಡಬೇಕು ಅಂದರೆ ನೀವೇ ಯೋಚಿಸಿ. ಇನ್ನು ಈ ಪ್ರಕ್ರಿಯೆಗೆ ಕನಿಷ್ಠ ಅಂದರೆ ನಮಗೆ 4.5 ಇಂಟು 1018 ವರ್ಷ ಅಂದರೆ 4581 ವರ್ಷಗಳು ತೆಗೆದುಕೊಳ್ಳುತ್ತೆ. ಆದರೆ ಮಿಲಿ ಸೆಕೆಂಡ್ನಲ್ಲಿ ಇದೆಲ್ಲ ಸಾಧ್ಯವಾದರೆ ಮಾತ್ರ ಟೆಲಿಪೋರ್ಟೇಷನ್ ಸಾಧ್ಯವಾಗುತ್ತೆ. ಯಾಕಂದರೆ ಮಿಲಿ ಸೆಕೆಂಡ್ನಲ್ಲಿ ಈ ಡಾಟಾ ಮರುಸ್ಥಾಪಿಸುವ ಕೆಲಸ ಸಾಧ್ಯವಾಗದೇ ಇದ್ದರೆ ಮನುಷ್ಯ ದೇಹದ ಇಡೀ ಮಾಹಿತಿ ಡೆಸ್ಟ್ರಾಯ್ ಆಗಬಹುದು. ಆಗ ಆ ಪ್ರಯೋಗಕ್ಕೆ ಒಳಗಾದ ಮನುಷ್ಯನ ಅಸ್ತಿತ್ವವೇ ನಾಶವಾಗಬಹುದು. ಅಕಸ್ಮಾತ್ ಈ ಡಾಟಾ ಮರುಸ್ಥಾಪಿಸುವ ಕಾರ್ಯ ಮಿಲಿ ಸೆಕೆಂಡ್ನಲ್ಲಿ ಸಾಧ್ಯವಾಯಿತು ಅಂತಿಟ್ಕೊಳ್ಳಿ. ಒಂದು ವೇಳೆ ಡಾಟಾ ಮರುಸ್ಥಾಪಿಸುವ ವೇಳೆ ಏನಾದರೂ ಒಂದು ಸಣ್ಣ ಎಡವಟ್ಟಾದರೂ ಆ ಜೀವಿ ಏನಾಗುತ್ತೆ ಅಂತ ಹೇಳೋಕೆ ಅಸಾಧ್ಯ. ಈ ದೇಹ ಎನ್ನುವುದು ಕೇವಲ ಒಂದೇ ಒಂದು ಮಾಹಿತಿಯಿಂದ ಮಾಡಿದ್ದಲ್ಲ. ಈ ದೇಹ ಒಂದೇ ಒಂದು ಮಾಹಿತಿ ಮಿಸ್ ಆದರೂ ಆ ಮನುಷ್ಯ ಹೇಗಿರ್ತಾನೋ ಗೊತ್ತಿಲ್ಲ. ಹೀಗಾಗಿ ಇದರಲ್ಲಿ ಒಂದೇ ಒಂದು ಡಾಟಾ ಮಿಸ್ ಆದರೂ ಅದು ಏನಾಗುತ್ತೋ ಅಂತ ಪ್ರಯೋಗ ನಡೆದಾಗಲೇ ಗೊತ್ತಾಗಬೇಕಿದೆ. ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಟೆಲಿಪೋರ್ಟೇಷನ್ ಕೂಡ ಸಾಧ್ಯವಿದೆ ಅಂತ ಹೇಳಲಾಗುತ್ತೆ. ಇದನ್ನ ಕ್ಲಾಸಿಕ್ ಟೆಲಿಪೋರ್ಟೇಷನ್ ಅಂತಾನೂ ಕರೀತಾರೆ. ಆದರೆ ಇದನ್ನ ಕೂಡ ಸಾಧ್ಯವಾಗಿಸಬೇಕಾದ್ರೆ ನಮಗೆ ಸಾವಿರಾರು ವರ್ಷಗಳೇ ಬೇಕು. ಇಷ್ಟಾದರೂ ವಿಜ್ಞಾನಿಗಳಿಗೆ ಈ ಕ್ಲಾಸಿಕ್ ಟೆಲಿಪೋರ್ಟೇಷನ್ ಸಾಬೀತು ಮಾಡಲು ಸಾಧ್ಯವಾಗದೆಯೂ ಇರಬಹುದು. ಆದರೆ ಕೆಲವು ವರ್ಷಗಳ ಹಿಂದೆ ಏನೆಲ್ಲ ಅಸಾಧ್ಯ ಎಂದುಕೊಂಡಿದ್ದೆವೋ ಅವೆಲ್ಲವೂ ಈಗ ಸಾಧ್ಯವಾಗಿದೆ. ಅದೇ ರೀತಿ ಈ ಟೆಲಿಪೋರ್ಟೇಷನ್ ಕೂಡ ಸಾಧ್ಯವಾಗಲೂಬಹುದು. ಸ್ನೇಹಿತರೆ, ಈ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಟೆಲಿಪೋರ್ಟೇಷನ್ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.